ಅಲ್ಲೇ ಬಿಡಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು 627 mm ಇದೆ ಇದು ಟೋಟಲಾಗೆ, ಇನ್ನರ್ ಟು ಇನ್ನರ್ ಕ್ಯಾಬಿನೆಟ್ ಬಿಡ್ತು. ಈ ಪ್ಲೌಡಿ ಕಟಿಂಗ್ ಪೀಸಿಗೆ ಪ್ಲೌಡಿಗೆ ಮೆಜರ್ಮೆಂಟ್ ಹೇಳಿ ಇವಾಗ. ಸೊ ನಮಗೆ ಇವಾಗ 75 ಇದರಲ್ಲಿ ಏನು ಕೊಟ್ಟಿದ್ದಾರೆ ಗೈಡ್ಲೈನ್ಸಲ್ಲಿ 75 mm ಲೆಸ್ ಆಗಬೇಕಂತ ಅಂದು. ಸೊ ಇಲ್ಲಿ ನೋಡ್ತಾ ಇರ್ಬೋದು 75 mm ಲೆಸ್ ಮಾಡಿದ್ದೀವಿ ಇವಾಗ. ಸೊ ನಮ್ದು ಇವಾಗ 552 mm ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನಾವು ಕಟಿಂಗ್ ಮಾಡ್ಕೊಂಡಿದ್ದೀವಿ 552 mm. ಸೊ ಇದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಕ್ಟ್ ನಿಮ್ಮದು ಬಾಟಮ್ ಪ್ಯಾನಲ್ ರೆಡಿ ಆಯಿತು. ನಾಮಿನಲ್ ಲೆಂತ್ ಬಂದುಬಿಟ್ಟು 500 ಇದೆ, ಅದರಲ್ಲಿ 10 mm ಲೆಸ್ ಮಾಡಿ 490 ಮಾಡ್ಕೊಂಡಿದ್ದೀವಿ. ಸೊ ಇದು ಈ ಪೀಸ್ ಬಂದುಬಿಟ್ಟು ನಿಮಗೆ ಇವಾಗ ಬಾಟಮ್ ಪೀಸು. ಇದಕ್ಕೆ ಇನ್ಸ್ಟಾಲೇಷನ್ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ತೊಗೊಳ್ಳೋಣ, ಸೈಡ್ ಪ್ಯಾನಲ್ಸ್ ತೊಗೊಳ್ರಿ. ಲೆಂತಲ್ಲಿ 500 ಇದೆ ಅದು ಟೋಟಲ್ಲು. ಈ 500ಅಲ್ಲಿ 10 mm ಲೆಸ್ ಮಾಡ್ಬೇಕಂತ ಹೇಳಿ ಕೊಟ್ಟಿದ್ದಾನೆ. ಇದು ಎನ್ ಎಲ್ ಅಂದರೆ ನಾಮಿನಲ್ ಲೆಂತು. ನಾಮಿನಲ್ ಲೆಂತ್ ಬಂದುಬಿಟ್ಟು ನಿಮಗೆ 270, 300, 350, 400, 450, 500, 550. ನೀವು ತೊಗೊಂಬಂದಿರೋ ಬಾಕ್ಸ್ ಮೇಲೆ ಇಲ್ಲಿ 500 ಅಂತ ಇದೆ. ಇನ್ನೊಂದು ಪೀಸ್ ಇದೆ ನೋಡೋದು, ಬಾಕ್ಸ್ ಮೇಲೆ ಬರ್ತಿತ್ತು. ಅದರಲ್ಲಿ ಇಲ್ಲ, ಆ್ಯಕ್ಚುಲಿ ಮಿಸ್ ಆಗಿದೆ ಅದರಲ್ಲಿ. ಓಕೆ, ಹಾಂ ಇಲ್ಲಿದೆ ನೋಡಿರಿ 500 ಅಂತ. ಇದು ಬಂದ್ಬಿಟ್ಟು ನಿಮಗೆ ನಾಮಿನಲ್ ಲೆಂತ್ ಇದು. ಓಕೆನಾ, 167 ಹೈಟು, 500 ನಾಮಿನಲ್ ಲೆಂತು. ಸೊ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ನಾಮಿನಲ್ ಲೆಂತ್ ಎಷ್ಟಿದೆಯಲ್ಲ, ಲೆಂತ್ ಬೇಕಂದರೆ ಅದರಲ್ಲಿ ನಾಮಿನಲ್ ಲೆಂತ್ ಮೈನಸ್ 10 mm. 500 ಇತ್ತು, 490 ಮಾಡ್ಕೊಂಡಿದ್ದೀವಿ ಕರೆಕ್ಟಾ. ಸೈಡಿಗೆ ಇದು ತೊಗೊಳ್ರಿ. ಇವಾಗ ಇದು ಥಿಕ್ನೆಸ್ ಬಂದುಬಿಟ್ಟು ನಮಗೆ 22 mm ಇತ್ತು. ಸೊ ಗ್ರೂ ಮಾಡ್ಕೊಂಡಿದ್ದೀವಿ 16 mm. ಇದರಲ್ಲಿ ಈ ಗ್ರೂವಲ್ಲಿ ಸೈಡ್ ಪ್ಯಾನಲ್ ಕೂರುತ್ತೆ. ಇವಾಗ ಹಾಂ ಇನ್ಸ್ಟಾಲ್ ಮಾಡಿ. ಇದರಲ್ಲಿ ಫ್ರಂಟ್ ಯಾವ ಸೈಡ್ ಇದೆ? ಓಕೆ, ಫ್ರಂಟ್ ಸೈಡ್ ಏನಿದೆಯಲ್ಲ ಇದು ಎಕ್ಸಾಕ್ಟ್ಲಿ ಇಲ್ಲಿಗೆ ಟಚ್ ಇರಬೇಕಿದು, ಈ ಪಾಯಿಂಟು. ಫ್ರಂಟ್ ಸೈಡಲ್ಲಿ ಎಕ್ಸಾಕ್ಟ್ಲಿ ಇದು ಪಕ್ಕ ಇತ್ತಂದರೆ ನಿಮಗೆ ಗ್ಯಾಪ್ ಕಾಣೋದ ಇಲ್ಲಿ ಮುಂದೆ ಕಡೆ. ಹಾಂ, ಸ್ಕ್ರೂ ಹಾಕು. ನಿಮ್ಮದು ಕಿಚನಲ್ಲಿ ವರ್ಕ್ ಮಾಡಬೇಕಾದ್ರೆ ಬೋತ್ ಸೈಡ್ ಲ್ಯಾಮಿನೇಟ್ ಮಾಡೋದ್ರಿಂದ ವಾಟರ್ ಪ್ರೂಫ್ ಆಗಿ ಕನ್ವರ್ಟ್ ಆಗುತ್ತೆ, ಯಾವುದು PVC ಲ್ಯಾಮಿನೇಟ್ ಯೂಸ್ ಮಾಡಿದಾಗ. ಸೊ ಇದು ಗ್ರೂ ಮಾಡಬೇಕಾದ್ರೆ ಇವರು ಒಂದು ರಿವರ್ಸ್ ಅದಕ್ಕೆ ಗ್ರೂ ಮಾಡಬೇಕಾದ್ರೆ ಒಂದು mm ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ನೀವು 22 mm ಪ್ಲೇವುಡ್ಗಿಂತ ಆದಷ್ಟು ನೀವು ಡೈರೆಕ್ಟಾಗೆ 16 mm ಪ್ಲೇನೇ ಯೂಸ್ ಮಾಡಿಬಿಡಿ ಬಾಟಮ್ಗೆ, ಇನ್ಕ್ಲೂಡಿಂಗ್ ಲ್ಯಾಮಿನೇಟ್ ಆಗಿರ್ತಕ್ಕಂಥದ್ದು. ನಿಮಗೆ ಮಾರ್ಕೆಟಲ್ಲಿ 16 mm ಸಿಗುತ್ತೆ, ಬೋತ್ ಸೈಡ್ ಲ್ಯಾಮಿನೇಟ್ ಆದಾಗ 18 mm ಆಗ್ಬಿಡುತ್ತೆ. ಸೊ ಈ ಥರ ಬಾಟಮಿಂದ ಸ್ಕ್ರೂಸ್ನ ಹಾಕಬೇಕು. ಹಾಂ, ಇನ್ನೆರಡು ಹಾಕೊಂಬಿಡು. ಓಕೆ ಓಕೆ, ಇದು ತೆಗೀರಿ ಬ್ಯಾಕ್ ಸೈಡಿಂದ ಲಾಕ್. ಇದು ನಿಂಗೆ ಎತ್ಕೊಂಡು ಎಳ್ಕೊವ್ರಾಗೆ. ಸೊ ಅದು ಕೂಡ ಆ ಕಡೆ ಫ್ರಂಟಲ್ಲಿ ಆ್ಯಕ್ಚುಲಿ ಫ್ರಂಟ್ ಅಂತಂದರೆ ಇದೇನು ನಟ್ಸ್ ಬರುತ್ತಲ್ಲ ಅಡ್ಜಸ್ಟ್ಮೆಂಟು, ಈ ಸೈಡ್ ನಮಗೆ ಫ್ರಂಟ್ ಆಗಿರುತ್ತೆ. ಇದನ್ನು ಸ್ವಲ್ಪ ಮುಂದೆ ಬರಬೇಕಿದು, ಮುಂದೆ ಬರಬೇಕು. ಹಾಂ, ಸ್ಕ್ರೂ ಹಾಕೊಂಡು ಸ್ವಲ್ಪ ಏನು ಸರಿತು ತೆಗೆದು ಬೇರೆ ಕಡೆ ಹಾಕ್ಕೊಳ್ರಿ. ಇದೆ ಅದು. ಓಕೆ, ಇನ್ನೊಂದು ಸ್ಕ್ರೂ ಬೇರೆ ಕಡೆ. ಓಕೆ, ಇವಾಗ ಇದು ಸೈಡ್ ಪ್ಯಾನಲ್ಲು ಮತ್ತು ಬಾಟಮ್ ಪ್ಯಾನಲ್ ಆಯಿತು. ಬ್ಯಾಕ್ ಪ್ಯಾನಲ್ ಬಂದುಬಿಟ್ಟು ಇವಾಗ ನಿಮಗೆ ಮೆಜರ್ಮೆಂಟು ಆಯ್ತು ತೊಗೊಳ್ತೀವಿ ಗೈಡ್. ಸೊ ಇದೇನಿದೆಯಲ್ಲ ಇದ್ರ ಬಗ್ಗೆ ನಿಮಗೆ ಇವಾಗ ಒಂದು ಮಾಹಿತಿ ಕೊಡ್ತೀನಿ. ಸೊ ಇಲ್ಲಿದೆ ನೋಡಿ, ಈ ಥರ ಇದು ಇನ್ಸ್ಟಾಲೇಷನ್ ಆಗೋದು. ಇದೇನಿದೆಯಲ್ಲ ಇದು ಟಾಪ್ ಆಗಿರುತ್ತೆ ನಮಗೆ, ಈ ಫಿನಿಶ್ ಇರತಕ್ಕಂಥ ಇದು ಬಾಟಮ್ಮು. ಇದು ಈ ಥರ ಹೋಗ್ಬಿಟ್ಟು ಇದರಲ್ಲಿ ಲಾಕ್ ಆಗುತ್ತೆ ಈ ಥರ. ಸೊ ಇಲ್ಲಿಂದ ನಮಗೆ ಇಲ್ಲಿ
ಇವೆರಡರ ಮಧ್ಯೆ ಇರೋ ಮೆಜರ್ಮೆಂಟ್ ಏನಿದೆಯಲ್ಲ ಬ್ಯಾಕ್ ಸೈಡಿಂದು ಮೆಜರ್ಮೆಂಟ್ ಬೇಕಂದ್ರೆ ನಿಮಗೆ ಈ ಮೆಜರ್ಮೆಂಟು ನಿಮಗೆ ಅದರದ್ದು ಕೂಡ ಅವ್ರು ಕಟಿಂಗ್ ಮೆಜರ್ಮೆಂಟ್ ಇಲ್ಲಿ ಕೊಟ್ಟಿರ್ತಾರೆ, ತೋರಿಸ್ತೀನಿ ಒಂದು ಸೆಕೆಂಡು. LW - 87 mm. LW ಅಂತ ಅಂದರೆ ನಾನು ಆಗಲೇ ಹೇಳ್ದಂಗೆ ಇಂಟರ್ನಲ್ ಕ್ಯಾಬಿನೆಟ್ ವಿಡ್ತು. ಸೊ ನಮಗೆ LW ಆಗಲೇ ಗೊತ್ತಿದೆ 627 ಮೈನಸ್ 87 mm ಮಾಡಬೇಕು ಇವಾಗ. ಸೊ 627 ಮೈನಸ್ 87 540 mm ಬರ್ಕೊಳ್ಳಿ. ಅದು ಸೈಜ್ ನಿಮಗೆ ಬಂದ್ಕೊಳ್ಳಿ. 540 mm ಅಗಲ, 540 mm ಅಗಲ. ಸೊ ನಿಮಗೆ ಇಲ್ಲಿ ಎಮ್ಮು ಕೆ ಬಿ ಡಿ ಅಂತ ಕೊಟ್ಟಿದ್ದಾರೆ. ಸೊ ಎಮ್ ಅಂದರೆ ಯಾವುದು, ಕೆ ಅಂದರೆ ಯಾವುದು, ಬಿ ಅಂದರೆ ಯಾವುದು, ಡಿ ಅಂದರೆ ಯಾವುದು ಅಂತ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಎಮ್ ಬಂದುಬಿಟ್ಟು 4 ಇಂಚ್ ಡ್ರಾಗೆ, ಕೆ ಬಂದುಬಿಟ್ಟು 6 ಇಂಚ್ ಡ್ರಾಗೆ, ಬಿ ಬಂದುಬಿಟ್ಟು 8 ಇಂಚ್ ಡ್ರಾ, ಈ ಥರ ಕೊಟ್ಟಿರ್ತಾರೆ. ಸೊ ನಿಮಗೆ ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು 6 ಇಂಚಿದು 167 mm. ಸೊ ನಮ್ಮದು ಇಲ್ಲಿ ಏನಿದೆಯಲ್ಲ LW 87 ಬರುತ್ತೆ. ಹೈಟ್ ಬಂದುಬಿಟ್ಟು ನಿಮಗೆ ಸೈಡ್ ಪ್ಯಾನಲಿಂದು ಇದು ಬಂದುಬಿಟ್ಟು ಫ್ರಂಟಿಂದ ಇದೆ. ಒಂದು ಸೆಕೆಂಡು. ಓಕೆ, ಬ್ಯಾಕ್ ಸೈಡಲ್ಲ 100 151 68. ಓಕೆ, 100 mm ಇರಬೇಕಾಗುತ್ತೆ ಟೋಟಲಾಗಿ. ಟೇಪ್ ಇಟ್ಟಿರೋದಕ್ಕೆ. ಸೊ ಇಲ್ಲಿಂದ ಏನಿದೆಯಲ್ಲ ಅದು 100 mm ಬರುತ್ತೆ ನಮಗೆ. ಕಾಣಿಸ್ತಿದೆಯಾ? ಅಲ್ಲಿ ಬಾಟಮ್. ಸೊ ಇದೇನಿದೆಯಲ್ಲ 100 mm 10 ಸೆಂಟಿಮೀಟರ್ ಅಂತ ಕರಿತೀವಿ, 100 mm ಅಂತ ಕರಿತೀವಿ. ಅದನ್ನೇ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, 100 mm. ಅದೇ ನಿಮಗೆ 4 ಇಂಚಿಂದಾದರೆ 68 mm, 6 ಇಂಚಿಂದಾದರೆ 100 mm, 8 ಇಂಚಾದ್ರೆ 151 mm, 10 ಇಂಚಾದ್ರೆ 180 mm. ಸೊ ಈ ಟೈಮಿಗೆ ಮೆಜರ್ಮೆಂಟ್ ಕೊಟ್ಟಿರ್ತಾರೆ. ಇದು ಬ್ಯಾಕ್ ಸೈಡಿಂದ 100 mm ಹೈಟು. ವಿಡ್ತ್ ಬಂದುಬಿಟ್ಟು ನಾವು ಹೇಳ್ದಂಗೆ 627 ಮೈನಸ್ 87 mm ಲೆಸ್ ಮಾಡಿದರೆ 540 mm ನಮಗೆ ಕಟಿಂಗ್ ಆಗಬೇಕಾಗುತ್ತೆ. ಇವಾಗ ಬ್ಯಾಕ್ ಸೈಡ್ ಸೈಜು 100 × 540 mm ಕಟ್ ಮಾಡ್ಕೊಂಬನ್ನಿ.